ನಂತರ ದೇಹದಿಂದ ಹೊರಬಂದ ಆತ್ಮವನ್ನು ಯಮದೂತರು ಭೂಮಿಯಿಂದ ಸುಮಾರು 1,00,000ಕ್ಕೂ ಹೆಚ್ಚು ಯೋಜನೆಗಳು ದೂರದಲ್ಲಿರುವ ಯಮಲೋಕಕ್ಕೆ ವ್ಯಕ್ತಿ ಮರಣಿಸಿದ ಸುಮಾರು 4 ಗಂಟೆಗಳ ಒಳಗೆ ಕರೆದುಕೊಂಡು ಹೋಗುತ್ತಾರೆ. ನಂತರ ವಾಯುಪ್ರಾಚುರ್ಯದ ಶರೀರವನ್ನು ಪಡೆದು ಯಮಲೋಕವನ್ನು ಪ್ರವೇಶಿಸಿರುವ ವ್ಯಕ್ತಿಯ ತಲೆಯ ಮೇಲೆ ಯಮದಂಡವನ್ನು ಯಮಧರ್ಮದೇವರು ಇಡುತ್ತಾರೆ. ನಂತರ ಚಿತ್ರಗುಪ್ತರು ಬರೆದಿರುವ ಮರಣಿಸಿದ ವ್ಯಕ್ತಿಯ ಪಾಪ ಅಥವಾ ಪುಣ್ಯಗಳನ್ನು ಪರಾಮರ್ಶಿಸಿದ ನಂತರ ಮತ್ತೆ ಆ ವಾಯುಪ್ರಾಚುರ್ಯದ ದೇಹವನ್ನು ಹೊಂದಿರುವ ಆತ್ಮವನ್ನು ಮತ್ತೆ ಕ್ಷಣ ಮಾತ್ರದಲ್ಲಿ ಭೂಮಿಗೆ ಕಳಿಸಲಾಗುತ್ತದೆ. ವಾಯುಪ್ರಾಚುರ್ಯದ ದೇಹದಿಂದ ಯಮಲೋಕಕ್ಕೆ ಹೋಗಿ ಪುನಃ ಭೂಮಿಗೆ ಬಂದ ಆತ್ಮ ತನ್ನ ದೇಹಕ್ಕೆ ಯಾವ ಸ್ಥಳದಲ್ಲಿ ಅಂತ್ಯಕ್ರಿಯೆ ಮಾಡಲು ಸಿದ್ಧತೆ ನಡೆಯುತ್ತಿದೆಯೋ ಆ ಸ್ಥಳಕ್ಕೆ ಬಂದು ಆ ದೇಹದ ಒಳಗೆ ಮತ್ತೆ ಪ್ರವೇಶಿಸಲು ಪ್ರಯತ್ನಿಸುತ್ತದೆ. ಆದರೆ ಅದು ಆಗುವುದಿಲ್ಲ. ಏಕೆಂದರೆ